ಎವ್ರಿವನ್, ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಿದ್ದೀನಿ ಅಂತ, ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಈಗ ಆಲ್ರೆಡಿ ಪಾತ್ರೆ ಬಿಸಿಯಾಗಿದೆ. ನಾನು ಎಣ್ಣೆ ಹಾಕಿ ಚಕ್ಕೆ ಮತ್ತು ಲವಂಗ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೋಡಿ, ಇಷ್ಟೇ. 1.5 kg ಚಿಕನ್ಗೆ. ಓಕೆ, ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ಮೂಮೆಂಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಒಂದು 4 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಓನ್ ಚುಮ್ಮಿ ಬಾ. ಈಗ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊ 4 ಟೊಮೆಟೊ ತೊಗೊಂಡಿದ್ದೀನಿ. ಖಾರ ಆಯ್ತಾ? ಖಾರ ಆಯ್ತಾ? ಎಂತ ತಿಂದೆ? ಮೆಣಸು ಇದು ತಿಂದ್ಯಾ? ಅಯ್ಯೋ, ನೀರು ಕುಡಿ, ನೀರು ಕುಡಿ. ಹಾಲು ಕುಡಿ. ಹಾಲು ಕುಡಿ. ಚಿಕನ್ ತೊಗೊಂಡಿದ್ದೀನಿ. 1.5 kg ಇದೆ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಂ, ಅರಿಶಿಣ, ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಇಲ್ಲಿ.
ಧನಿಯಾ ಪೌಡರು ಒಂದು ಆ್ಯಕ್ಚುಲಿ ಜಾಸ್ತಿನೇ ಬೇಕಾಗುತ್ತೆ, 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಪೌಡ್ರ್, ಕೊಡು. ಥ್ಯಾಂಕ್ ಯು. ಗುಡ್ ಮಗಳೇ. ಚಮೋ ಇಲ್ಲಿ ಓ ಕತ್ತಿ ಇಟ್ಕೊಂಡು ಅಡುಗೆ ಮಾಡಕ್ಕೆ ಕೊಟ್ಲು ಒಬ್ಳು. ಅಲ್ಲಿಡು ಅಕ್ಕ. ಹಿಂಗ ಆಯ್ತಪ್ಪ. ನಾನು ಬೇಕಾದ್ರೆ ಕರಿತೀವಿ ಆಯ್ತಾ, ಹೆಲ್ಪ್ ಮಾಡು. ಬೇಯಲಿ ಇದು ಚಂದ, ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಬೇಯಲಿ. ಇವಾಗಂತ ನೋಡಿ ಇದರಲ್ಲಿ ಫುಲ್ ಈ ಥರ 6 ಸಲ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಅಷ್ಟು ಹಾಕಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ, 2 ಸಲ ವಾಶ್ ಮಾಡ್ಕೊಂಬಿಡಿ. ಈಗ ಬನ್ನಿ, ಇದು ಕುದೀತಾ ಇದೆ. ಸೊ ಇವಾಗ ನಾವು ಹಾಕೋಣ. ಈ ಥರ ಚಿಕನ್ ಬಿರಿಯಾನಿ ಟ್ರೈ ಮಾಡಿ, ಸೀರಿಯಸ್ಲಿ ನೀವು ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲ, ಒಂದು 2 ನಿಮಿಷ. ಈಗ ನಾನು ನೀರು ಹಾಕ್ತಾ ಇದ್ದೀನಿ. ಎಷ್ಟು ಅಕ್ಕಿ ತೊಗೊಂಡು ಅದ್ರ ಡಬ್ಬಲ್ ಅಷ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಾಯ್ತು. ಈಗ ಸ್ವಲ್ಪ ಆಗ್ಲೇ ಸ್ವಲ್ಪ ಉಪ್ಪು ಹಾಕಿದೀವಿ, ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಲಾಸ್ಟಲ್ಲಿ 1 ಕಪ್ ಆಯಿಲ್ ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈಗಿದು ಬೆಂದಾಗಿದೆ. ಇನ್ನು ದೊಡ್ಡ ಪಾತ್ರೆಗೆ ಹಾಕಿ ಸರ್ವ್ ಮಾಡೋಣ. ಓಕೆ, ಅಡಿಗೆ ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ನೋಡಿ. 1 ಪ್ಲೇಟಿಗೆ ಹಾಕಿದ್ದೀವಿ, ದೊಡ್ಡ ಪ್ಲೇಟಿಗೆ. ಇದು 10 ಜನಕ್ಕೂ ಸರ್ವ್ ಮಾಡ್ಬೋದು. 10 ಜನ, 12 ಜನ ಬೇಕಾದ್ರೂ ಹೊಟ್ಟೆ ತುಂಬ ಆರಾಮ್ಸಾಗಿ ತಿನ್ಬೋದು. ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಒಲೆಯಲ್ಲಿ ಮಾಡಿದ್ದೀವಿ. ಓಕೆ, ಬಾಯ್.